ಯಾವ ರೀತಿ ಇಲ್ಲಿ ರೈತರಿಗೆ ತೊಂದರೆ ಆಗ್ತದೆ, ಯಾವ ರೀತಿ ಅಧಿಕಾರಿಗಳು ಕೂಡ ಇಲ್ಲಿ ಮುನ್ನೆಚ್ಚರಿಕೆ ಕೂಡ ಕೊಡ್ತಾ ಇಲ್ಲ. ಅದ ಕಾರಣ ರೈತರು ತಮ್ಮ ಮೋಟರ್ಗಳಾಗಿರ್ಬೋದು, ತಮ್ಮ ದಿನನಿತ್ಯ ಚಟುವಟಿಕೆಗಳಾಗಿರ್ಬೋದು ಯಾವುದೇ ರೀತಿ ಇಲ್ಲಿ ಕಂಡು ಬರ್ತಾ ಇಲ್ಲ. ಅದಕ್ಕಾಗಿ ನಾವು ಮೇಲಾಧಿಕಾರಿಗಳಾಗಿರ್ಬೋದು ಮತ್ತು ಇನ್ನು ಸಂಬಂಧಪಟ್ಟ ಅಲ್ಲಿ ಅಧಿಕಾರಿಗಳಿಗೆ ಮುನ್ನೆಚ್ಚರಿಕೆ ಕೊಡಬೇಕೆಂದು ತಮ್ಮಲ್ಲಿ ನಾವು ಈ ವಾಹಿನಿ ಕಡೆಯಿಂದ ಕೇಳ್ಕೊತಾ ಇದ್ದೇವೆ. ನಮಸ್ಕಾರ. ಬಿಟ್ರೆ ದನಗಳ ನಾವು ಎಲ್ಲಿ ಹೋಗೋದ್ರಿ? ಇವ್ರ ಒಂದೇ ಬಿಡತ್ತಾರ. ಇಲ್ಲಿ ನೋಡ್ರಿ, ಇಲ್ಲಿ ಅವತಾರ ಮೋಟ್ರುಗಳು ಎಟ್ಟು ಮುಳುಗಿದಾವು, ನೀರು ಎಟ್ಟು ಬಂದಿತಿ, ಮಂದಿ ದನಗಳು ತರಾಸ್ ನೋಡ್ರಿ. ಇದೆಲ್ಲ ಪರಿಹಾರ ಯಾರು ಕೊಡಾರ ಹೇಳ್ರಿ? ಮೋಟ್ರುಗಳು ಮುಳುಗಿದ ಮೇವು ದನಗಳು ಕೊರದು ಬಿಡಾಕ ಹಿಂಗಾದ್ರೆ ಹೆಂಗೆ ಮಾಡೋದ್ರಿ ಸಾಹೇಬ್ರು? ಯಾವ ಪರಿಹಾರ ಬೀಳ ನಮಗೆ ದುಸ್ರಾದಾಗ ಬ್ಯಾಸಿಗೆಲ್ಲ ಒಣ್ಣಿಗೆ ಹೋದು ಈಗ ಎಕ್ದಮ್ ನೀರು ಬಿಡತ್ತಾರ. ಈಗ ಮೇವು ಭೀ ಮಾಡೋ ಸಾಕೈತಿ. ಹೊಯ್ರಿ ಆ ಕಡೆ ಹೇಳ್ರಿ, ಮಹಾರಾಷ್ಟ್ರ ತಿರ್ಕೊಂಡು ಹೋಗ್ರಿ ಆ ಕಡೆ. ಈಗ ಎಕ್ದಮ ಬಂದು ಹಿಂಗೆ ನಿಂತಿತ್ತು ನೋಡ್ರಿ. ಈಗ ದನಗಳು ಮೇವು ಭೀ ಸಿಗತ್ರಿ. ಎಲ್ಲಿ ನಿಂತಿಕೆ ಕಬ್ಬಾಣ ಕಡ್ದಾಕ್ ಹೋದ್ರಿ ಒಣ್ಣಿ ಹೋಗಿದವ್ರಿ. ಒಣ್ಣಿ ಹೋಗಿದವ್ರು ಬ್ಯಾಸಿಗೆ ನೀರೇ ಬಿಟ್ಟಿಲ್ರಿ ನಮ್ಗೆ ಯಾರು. ಓಕೆ ಸರ್, ಈ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಏನಿಲ್ರಿ, ಬಂದು ಒಂದು ಜನ ಗೌರ್ಮೆಂಟ್ದಾಗ ನೋಡಿ ಹೋಗ್ರಿ. ಎಕ್ದಮ್ ಹಿಂಗೆ ಬಿಡೋದಾದ್ರೆ ಭಾಳ ತರ ಐತ್ರಿ ಸರ್. ಇಲ್ಲಿ ಬ್ರಿಡ್ಜ್ ಇದೆ, ಬ್ರಿಡ್ಜ್ ಮುನಿಗಿತ್ರಿ ಆ ರಾತ್ರಿ. ಇಲ್ಲಿ ಯಾವುದೇ ರೀತಿ ನಾನು ಇಲ್ರಿ ಸಾಬ್ರ, ಈಗ ಬ್ರಿಡ್ಜ್ ಇದು ಮಾಡಿದಾರ್ರಿ. ಅದು ಅಚ್ಚಿ ಕಿಚ್ಚಕ್ಕೆ ಕಿತ್ತು ಹೊಕ್ಕಿತ್ರಿ, ಕಡಕ್ ಹೋಗಿದಾರೆ, ಬೆಡ್ ಹೋಗಿದಿಲ್ರಿ. ಅದರಿಂದ ಯಾರಿಗೂ ಉಪಯೋಗ ಇಲ್ರಿ. ಈಗ ಹೆಂಗೆ ಬಂದು ತಡಿಸಿ ನೀಗಿತ್ತು ನೋಡ್ಬೇಡ್ರಿ. ಅದನ್ನೆಲ್ಲ ನೀವು ಗೌರ್ಮೆಂಟ್ದವ್ರು ಬಂದು ನೋಡ್ರಿ. ತಪ್ಪ ಚೊಗಳ ಹೊಳೆ ಬರ್ತಾ ಇದೆ. ಈಗ ಅನುಕೂಲವಾಗಿ ಇನ್ನೂ ಮಳೆ ಇರ್ತ ಕಾರಣದಿಂದ ನೀರು ಒತ್ತಡದಿಂದ ನಮ್ಗೆ ರೈತರಿಗೆಲ್ಲ ಮೋಟ್ರ್ ಕುಡಿಸಲಿಕ್ಕೆ ಅಥವಾ ನೈಟ್ ಬರಲಿಕ್ಕೆ ಹಿಂಗೆ ತೊಂದರೆ ಆಗ್ತದೆ. ಅದ್ರ ಮುನ್ನೆಚ್ಚರಿಕೆ ಕೊಡ್ತಾ ಇಲ್ಲ ಯಾರು. ನೀರಾವರಿ ಇಲಾಖೆಯವರು ಮುನ್ನೆಚ್ಚರಿಕೆ ಯಾರು ಕೊಡ್ತಾ ಇಲ್ಲ. ಆದರೆ ರೈತರು ಏನು ಮಾಡ್ತೀವಿ, ತಮ್ಮ ಮೋಟ್ರುಗಳು ಇದರಿಂದ ಅವ್ರನ್ನ ಅನುಕೂಲ ಮಾಡ್ಕೊಂಡು ಅವ್ರವ್ರ ದನಗಳ ಕರುಗಳು ಎಲ್ಲ ಯಾವ ರೀತಿ ಇದೆ? ನಿಮ್ಮ ದನಗಳ ಕರುಗಳ ವ್ಯವಸ್ಥಿತ ಇದೆ, ಅದೇನು ಪ್ರಾಬ್ಲಮ್ ಇಲ್ಲ. ಆದರೂ ರೈತರಿಗೆ ಏನು ಸಮಸ್ಯೆ ಗೊತ್ತಾಗ್ತಾ ಇಲ್ಲ. ನೀರು ಬಿಡ್ತಾ ಇದ್ರೆ ಅವ್ರು ಮುನ್ನೆಚ್ಚರಿಕೆ ಕೊಟ್ಟರೆ ರೈತರಿಗೂ ಅನುಕೂಲ ಆಗ್ತದೆ. ಆದರೂ ಅವರು ಯಾವ ರೀತಿ ಬಿಡ್ತಾರೋ ಅನ್ನೋದು ಗೊತ್ತಾಗೋಲ್ಲ. ಆದರೆ ಅವ್ರು ತಮ್ಮ ರೈತರು ತಮ್ಮ ಎಚ್ಚರಿಕೆಯಿಂದ ಮೋಟರ್ ವ್ಯವಸ್ಥೆ ಆಗಲಿ, ನೀರು ಉಣಿಸೋದಾಗಲಿ, ಮಳೆ ಹಾನಿ ಎಲ್ಲಕ್ಕಾಗಿ ಬೆಳೆ ತೊಂದರೆ ಆಗ್ತಿದೆ ಅಂತೇಳಿ ಗುದ್ದಾಡಿ ಅವ್ರವ್ರ ಕಷ್ಟದಲ್ಲಿ ಅವರು ಪರಿಹಾರ ಮಾಡ್ತಾ ಇದ್ದಾರೆ. ಈ ಸಂದರ್ಭ ಈಗ ಕೊಕ್ಕನ ಸೈಡಲ್ಲಿ ಮಳೆ ಹೆಚ್ಚಾಗಿ ಡ್ಯಾಮ್ಗಳು ನೀರು ಒತ್ತಡದಿಂದ ನಮಗೆ ನೀರು ಬಿಡ್ತಾ ಇದ್ದಾರೆ. ಆದ್ದರಿಂದ ಮಳೆ ಜಾಸ್ತಿ ಇರ್ತಾ ಇದ್ದರಿಂದ ರೈತರಿಗೆ ಏನು ಗೊತ್ತಾಗಲ್ಲ. ಆದರೂ ರೈತರು ತಮ್ಮ ಇತರದಲ್ಲಿ ಮಾಡ್ತಿದ್ದಾರೆ, ಕೆಲಸಗಳು ಮಾಡ್ತಾ ಇದ್ದಾರೆ. ಆದರೆ ಮುನ್ನೆಚ್ಚರಿಕೆ ಕೊಡಬೇಕಾಗುತ್ತದೆ. ಯಾರು ನೀರಾವರಿಯವರು ಡ್ಯಾಮ್ದವರಲ್ಲಿ ಯಾರೇ ಇಲ್ಲಿ ಇಲ್ಲಪ್ಪ ನಾವು ಈಗ ನೀರು ಬಿಡ್ತಾ ಇದ್ದೀವಿ, ನಿಮ್ಮ ವ್ಯವಸ್ಥೆಯಲ್ಲಿ ಇರುತ್ತೆ ಯಾರು ಹೇಳ್ತಾ ಇಲ್ಲ. ಆದರೆ ರೈತರಿಗೆ ಒಂದು ಬೆಲೆ ಇಲ್ದಂಗೆ ಆಗಿದೆ. ಓಕೆ, ಯಾವುದೇ ರೀತಿಯಿಂದ ಒಂದು ರೈತರಿಗೆ ಬೆಲೆ ಇಲ್ಲ. ಆದರೆ ಅದರ ರಾಜಕಾರಣಗಳಿಂದ ತಮ್ಮ ರಾಜ್ಯ ಸಂಸ್ಥಾದಿಂದ ತಮ್ಮ ರಾಜಕಾರಣದ ತಮ್ಮದೇ ನೋಡ್ತಾ ಇದ್ದಾರೆ. ರೈತರು ನೀರು ಬರ್ತಾ ಇದೆಯಪ್ಪ, ನೀವು ಎಲ್ಲ ವ್ಯವಸ್ಥಿತ ಇರಿ ಅಂತೇಳಿ ಯಾರು ಹೇಳ್ತಾ ಇಲ್ಲ. ಆದ್ರೆ ತಮ್ಮ ನಮ್ಮ ಹೆಸರು ಅಮಲ್ ಕುಮಾರ್ ಜನಾಲ್ ಸೌದತ್ತಿ. ರಾತೋರಾತ ಕೊಯ್ನಾ ನೀರು ಬಿಟ್ಟಿದಾರ. ಇದರಿಂದ ನಮ್ಮ ಸಾವಿರಾರು ಮೋಟರ್ ಮುನಿಗಿದಾವ್. ನಾವು ಬೆಳಗ್ತಾಕ ಇಲ್ಲೇ ಇದ್ದೇವೆ. ಇತರ ಗತಿ ಏನ್ ನಮ್ದ ಬಡವ್ರ ಕಡೆ ರೈತರ ಕಡೆ ಒಟ್ಟ ಲಕ್ಷ ಇಲ್ಲ. ಮತ್ತು ಮಹಾರಾಷ್ಟ್ರ ಸರ್ಕಾರ ನಮಗೆ ಬ್ಯಾಸಿಗೆ ನೀರಿಲ್ಲ ಅಂದ್ರೆ ಬಿಡಂಗಿಲ್ಲ. 3 ಸಲ ಮನವಿ ಕೊಟ್ರೆ ಭೀ ನೀರು ಬಿಟ್ಟಿಲ್ಲ. ಅದರಿಂದ ಈಗ ಎಕ್ದಮ್ ಬಿಡ್ತಾರೋ. ಕರ್ನಾಟಕದ ನುಕ್ಸಾನ್ ಏನಿದೆ, ನುಕ್ಸಾನ್ ಕರ್ನಾಟಕದ ಯಾರು ಭೀ ನೋಡೋರಿಲ್ಲ ಇಲ್ಲಿ ರೈತರದ. ಮತ್ತು ಒಟ್ಟು ಬ್ಯಾಸಿಗೆ ನಮಗೆ ಪೂರಾ ಬೆಳೆ ಒಣಸಿ ನಾವು ಕಂಗಾಲಾಗಿ ಕೂತೇವೆ. ಈಗ ಬೆಳೆ ಎಲ್ಲ ಹಾಳಾಗಿ ಹೋಗಿದಾವೆ. ಈಗ ರೈತರು ನೀರು ಹಾಕೋ ಪರಿಸ್ಥಿತಿ ಅಷ್ಟೇ ಉಳಿದೈತಿ, ಬಾಕಿ ಎರಡನೇದು ಏನಿಲ್ಲ. ಬರೀ ಎಲ್ಲರೂ ಕುರ್ಚದ ಆಸೆಗಾಗಿ ಕುರ್ಚದ ಇದು ವಿಚಾರ ಮಾಡ್ಕದಿರಿ. ಆದ್ರೆ ಇದು ಉಪಯೋಗ ಆಗಂಗಿಲ್ಲ. ಪೈಲ ಮುನ್ನೆಚ್ಚರಿಕೆ ಜನ ಹೇಳಬೇಕು ನಮಗೆ ರೈತರಿಗೆ. ನಾವು ಈಗ ನುಕ್ಸಾನ ಯಾರು ಕೊಡೋರು ನಮಗೆ ಮಹಾರಾಷ್ಟ್ರದವ್ರು ಕೊಡ್ತಾರೋ ಕೊಡಂಗಿಲ್ಲ. ಅವ್ರು ಬ್ಯಾಸಿಗೆ ನೀರು ಬಿಡ್ರಿ, ಪೂರಾ ನೀರು ಹೋಗಿದಾವ ಅಂದ್ರೆ 3 ಸಲ ಮನವಿ ಕೊಟ್ರಿ, ಪೇಪರ್ದಾಗ ಕೊಟ್ರಿ, ಕವಲ ಮಾಡ್ಕೊತ ಹೊಳ್ಯಾಗ ಬಂದು ಒಂದು ಹನಿ ನೀರು ಬರಲಿಲ್ಲ. ಈ ಲೆಕ್ಕಲೆ ನಮ್ಮ ಕರ್ನಾಟಕದ ಏನು ಉದ್ಧಾರ ಆಗಂಗಿಲ್ಲ. ಮಹಾರಾಷ್ಟ್ರದವ್ರು ಈ ನಮೂನಿ ನೀರು ಬಿಡೋದಾದ್ರೆ ನಡೆಯಂಗಿಲ್ಲ. ಬೆಳಗಿದ್ದು ನಾವು ಕೊಂಚಿ ಯಾರು ಗುದ್ದಾಡಿ ಅದ್ರಾಗ 6 ತಾಸು ಲೈನ ಹೋಗೋದ ಬರೋದ ನೀರು ಬಿಡೋದ ಚಾಲು ಇತ್ತು. ರಾತ್ರಿ ನಾವು 4 ಮಂದಿ ಸಹಿತಿದ್ದು ಉಳತ್ತೇವೆ ನಾವು. ಅದು ಇಷ್ಟೆಲ್ಲ ನೋಡಂಗಿಲ್ಲ ಅಂದ್ರೆ ಮಹಾರಾಷ್ಟ್ರದವ್ರು ಹೇಳೋದ ನೀರು ಬಿಡ್ತಾರ ಅಂದ್ರೆ ಈ ಥರ ಅಭಿಪ್ರಾಯ ಅಣ್ಣ. ಮತ್ತೆ ಕರ್ನಾಟಕ ಸರ್ಕಾರದವ್ರು ಯಾಕೆ ಗಪ್ ಕೊದ್ದಾರೋ ಸರಿ ಹಿಡ್ಕೊಂಡು ಏನಾಗೈತಿ, ನೀರಿಲ್ದ ನಾವು ಏನು ಕಂಗಾಲಾಗಿ ಸೈತೇವು. ಆ ಥರದ ಒಂಜಾರ ಆ ಥರ ಕಡೆ ಲಕ್ಷ ಕೊಡ್ಲಿ. ಇನ್ನ ಪರಿಹಾರ ಇಲ್ಲ, ಏನಿಲ್ಲ. ಈ ಥರದ ಗತಿ ಏನ ತೊಡೆ 10 ಮಂದಿಗೆ ಮುಟ್ಟಿದಾವು, ತೊಡೆ ಮುಟ್ಟಿಲ್ಲ. ಬೆಳೆ ಪರಿಹಾರ ಆ ಥರ ಬದ್ದಲ್ಲಿ ಏನ್ರಿ ಹೇಳಲಿ. ಒಟ್ಟು ರೈತರು ಇದು ಮಾಡಲಿ. ಮಹಾರಾಷ್ಟ್ರ ಸರ್ಕಾರ ಒಟ್ಟು ಅವ್ರದ್ದು ಏನೈತಿ ಅನ್ನೋದಕ್ಕೆ ಬಿಡಂಗಿಲ್ಲ. ಬ್ಯಾಸಿಗೆ ನಮ್ಗೆ ನೀರು ಬಿಡಂಗಿಲ್ಲ. ಈಗ ಮಳೆಗಾಲದಾಗ ದಡನ ನೀರು ಬಿಟ್ರೆ ನಮ್ಗೆ ಗತಿ ಏನ. ಶಿವಾಜಿ ಗಣಪತಿ ಮಮದಾಪುರಿ ಅಂಕ್ಲಿ. ಇಲ್ಲಿ ಯಾವ ರೀತಿ ನೀರಿನ ಒಂದು ರೀತಿ ಇಲ್ಲಿ ಅಪಾಯಕಾರವಾಗಿ ಮುಟ್ಟಿದೆ? ಅಪಾಯಕಾರ ಅಂದ್ರೆ ಇದು ನಮ್ಗೆ ಏನು ಸೂಚನೆ ಕೊಟ್ಟಿಲ್ಲ. ಒಂದು ರಾತ್ರಿಗೆ 10 ಫುಟ್ ನೀರು ಇರೈತಿ. ಯಾರು ಮಾಡಿದ್ರಿ? ಮೋಟ್ರ್ಗಳೆಲ್ಲ ಒಳಗಿದಾವು, ನುಕ್ಸಾನ್ ಆಗೈತಿ. ರೈತರದ್ದು ಏನು ಬೇಕಾದಾಗೈತಿ ರೀ.
ಈಗ ತೆಗಿಬೇಕಾದ್ರೆ ನಮ್ಗೆ ಎಷ್ಟು ಖರ್ಚು ಬರ್ತೈತಿ ಹೇಳ್ರಿ ನೋಡು ಸರ್ ಯಾಕೆ ಮುನ್ನೆಚ್ಚರಿಕೆ ಏನಿಲ್ಲ ಅಂದ್ರೆ ಒಂದು 20-30 ಮೋಟ್ರ್ ಮಣಿಗಿದಾವ. ಸರ್ ಇಡೀ ಇದು ಊರಿಗೆಲ್ಲ ಇದೇ ರೀತಿ ಆಗಿದೆ ಅಂತ. ಇದ ಊರಿಗೆಲ್ಲ ಇದೇ ರೀತಿ ಎಲ್ಲ ಹೊಳೆದಂಡಿಗೆಲ್ಲ ಇದೇ ರೀತಿ ಆಗೈತಿ ಎಲ್ಲ. ದನಗಳ ರೀತಿ ಆಗೋದು. ದನಗಳ ಏನು ಮೇವು ಏನು ಬೇಕಾದಾಗೈತ್ರಿ ಇಲ್ಲಿ ಹಾಂ ಏನಿಲ್ಲ. ದನಗಳ ಮೇವು ಎಲ್ಲಿದ ಕೋದಾಕೋದು ಹೇಳ್ರಲ್ಲ. ಸರ್ ಒಂದು ರಾತ್ರಿಗೆ ಎಷ್ಟು ಮಟ್ಟ ನೀರು ಇದೆ? ಯಾರು 8-9 ಫುಟ್ ನೀರು ಕಡ ಆಗೈತ್ರಿ. ಕಡ 9-10 ಫುಟ್. ಹಾಂ ಇದು ನಿಮಗೆ ಮುನ್ನೆಚ್ಚರಿಕೆ ಏನು ನಮಗೆ ಹೇಳಿಲ್ಲ. ಮುನ್ನೆಚ್ಚರಿಕೆ ಯಾವ ರೀತಿ ಇಲ್ಲ. ಯಾವ ರೀತಿ ವರದಿ ಕೊಟ್ಟಿಲ್ಲ, ಏನಿಲ್ಲ. ನೀರು ಏರ್ತಿದ್ವಿ ಇಲ್ಲ, ಏನಿಲ್ಲ. ಓಕೆ ಸರ್. ತಮ್ಮ ಹೆಸರು ಸರ? ಸಿದ್ದಪ್ಪ ಬಾಳಪ್ಪ ಒಡಗೊಳ್ಳಿ, ಸರ್ ಹೌದು. ಸೌದತ್ತಿ, ಬಾವನ ಸೌದತ್ತಿ, ತಾಲೂಕು ರಾಯಬಾಗ್, ಜಿಲ್ಲಾ. ಓಕೆ ಸರ್.